ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಎಕ್ಸ್ಟೆನ್ಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ಎನಿ ಮಾಡೆಲ್ ಎನಿ ಟೈಪ್ ಆಫ್ ದ ಇಯರ್ಬಡ್ಸನ್ನು ಹೇಗೆ ರಿಪೇರಿ ಮಾಡೋದು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಯರ್ಬಡ್ಸಲ್ಲಿ ಕಾಮನ್ ಆಗಿ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ, ಒಂದು ಆನ್ ಆಗೋಲ್ಲ, ಇನ್ನೊಂದು ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ, ಮೂರನೇದಾಗಿ ನಿಮಗೆ ಒಂದು ಸೈಡ್ ಕೇಳಿಸುತ್ತೆ, ಇನ್ನೊಂದು ಸೈಡು ನಿಮಗೆ ಕೇಳಿಸಲ್ಲ. ಮೇನ್ ರೀಸನ್ಗಳು ಇಯರ್ಬಡ್ಸಲ್ಲಿ ಏನಾಗುತ್ತೆ ಅಂದರೆ, ಒಂದು ಬ್ಯಾಟ್ರಿ ಇಶ್ಯೂ ಬರುತ್ತೆ. ಸೆಕೆಂಡ್ ಒನ್ ಈಸ್ ನಿಮಗೆ 99% ನಿಮಗೆ ಪ್ರಾಬ್ಲಮ್ ಬರೋವಂಥದ್ದು ನಿಮಗೆ ಒಂದು ಸೈಡು ಇಯರ್ಬಡ್ಸ್ ಕೇಳಿಸುತ್ತೆ, ಇನ್ನೊಂದು ಸೈಡು ನಿಮಗೆ ಇಯರ್ಬಡ್ಸ್ ಕೇಳಿಸಲ್ಲ. ನಿಮಗೆ ಆ ಥರ ಪ್ರಾಬ್ಲಮ್ಗಳು ತುಂಬಾ ಫೇಸ್ ಮಾಡ್ತಾ ಇರ್ತಾರೆ. ಕಸ್ಟಮರ್ಗಳು ತುಂಬಾ ತಂದುಕೊಡ್ತಾ ಇರ್ತಾರೆ ಹೇಗೆ ರಿಪೇರಿ ಇದು ಪ್ರಾಬ್ಲಮ್ ಆಗ್ತದೆ, ಹೇಗೆ ರಿಪೇರಿ ಮಾಡೋದು ಅಂತ ಹೇಳಿ, ರಿಪೇರಿ ಮಾಡೋಕ್ಕಾದ್ರೆ ಮಾಡಿಕೊಡಿ ಅಂತ ಹೇಳಿ. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಟ್ರಿ ಮತ್ತು ಇಯರ್ಬಡ್ಸ್ ಒಳಗಡೆ ಏನೇನು ಇರುತ್ತೆ, ಏನೇನು ಪಾರ್ಟ್ಸ್ಗಳಿರುತ್ತೆ, ಮತ್ತು ಕನೆಕ್ಷನ್ಗಳು ಹೇಗಿರುತ್ತೆ, ಬ್ಯಾಟ್ರಿನ ಹೇಗೆ ರೀಪ್ಲೇಸ್ ಮಾಡೋದು, ಹಾಗೆ ನಾನು ಮತ್ತು ನಿಮಗೆ ಇದರಲ್ಲಿ ಸ್ಪೀಕರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ, ಸ್ಪೀಕರ್ ಹೇಗೆ ಚೆಕ್ ಮಾಡೋದು, ಮತ್ತು ಒಂದು ಸೈಡಲ್ಲಿ ಪ್ರಾಬ್ಲಮ್ ಬಂದು ಒಂದು ಸೈಡ್ ಕೇಳಿಸುತ್ತೆ, ಒಂದು ಸೈಡ್ ಕೇಳಿಸಲ್ಲ ಅಂದಾಗ ನಿಮಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ, ಅದು ನೋಡೋಣ ಹೇಗೆ ಅಂತ ಹೇಳಿ. ನೋಡಿ, ನನಗೆ ಕಸ್ಟಮರ್ ರಿಸೀವ್ ಮಾಡ್ಕೊಂಡಿರೋಂಥ ಇದೊಂದು ಇಯರ್ಬಡ್ಸ್. ಇದು ಇಯರ್ಬಡ್ಸ್ ಎರಡೂ ಆನ್ ಆಗ್ತದೆ. ನೋಡಿ, ನಿಮಗೆ ಲೈಟ್ ಬರ್ತಾ ಇದೆ, ಎರಡೂ ಆನ್ ಆಗ್ತದೆ ನಿಮಗೆ. ಬಟ್ ಅವ್ರ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಿಮಗೆ ಒಂದು ಸೈಡ್ ಕೇಳಿಸುತ್ತೆ, ಒಂದು ಸೈಡ್ ಕೇಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನು ಓಪನ್ ಮಾಡಿ ನೋಡೋಣ ಇದರಲ್ಲಿ ಹೇಗಿರುತ್ತೆ ಮತ್ತು ಬ್ಯಾಟ್ರಿ ಹೇಗಿರುತ್ತೆ ಅಂತೇಳಿ. ಇದು ಬಂದುಬಿಟ್ಟು ನಿಮಗೆ ಚಾರ್ಜಿಂಗ್ ಅಡ್ಯಾಪ್ಟರ್ಸ್. ನಿಮಗೆ ಚಾರ್ಜಿಂಗು ನಮ್ಮ ಮೊಬೈಲಲ್ಲಿ ಹೇಗೆ ಚಾರ್ಜ್ ಮಾಡ್ತೀರೋ ಆ ಥರ ಚಾರ್ಜಿಂಗ್ ಅಡ್ಯಾಪ್ಟರ್ಸ್. ನಿಮಗೆ ಇದನ್ನು ನೀವು ಈಗ ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಚಾರ್ಜಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಲ್ಲಿ ಲೈಟ್ ಬರುತ್ತೆ. ನಿಮಗೆ ನೋಡಿ, ಚಾರ್ಜಿಂಗ್ ಕನೆಕ್ಟರ್ಸ್ ನಿಮಗೆ ಇಲ್ಲಿ ಇರುತ್ತೆ. ನೋಡಿ, ನಿಮಗೆ ಈ ಥರ ಇರುತ್ತೆ. ಇದರಲ್ಲಿ ಒಂದು ಸ್ಪೀಕರ್ ಕೇಳಿಸ್ತಾ ಇಲ್ಲ, ಒಂದು ಸ್ಪೀಕರ್ ಕೇಳಿಸ್ತಾ ಅಂತ ಹೇಳ್ತಿದ್ದಾರೆ. ಇದನ್ನು ಓಪನ್ ಮಾಡಿ ನೋಡೋಣ ನಾವು ಇವಾಗ. ನೋಡಿ, ಈ ಥರ ಇರುತ್ತೆ ನಿಮಗೆ. ಇದು ಇಯರ್ಬಡ್ಸ್. ಇದು ನೋಡಿ, ಈ ಥರ ಇರುತ್ತೆ ನಿಮಗೆ. ಇದು ಬಂದು ನಿಮಗೆ ಸ್ಪೀಕರ್ ಆಗಿರುತ್ತೆ. ನಿಮಗೆ ಇದು ಸ್ಪೀಕರ್ ಕನೆಕ್ಷನ್. ಇದು ನಿಮಗೆ ಇಲ್ಲಿ ಮ್ಯಾಗ್ನೆಟಿಕ್ ಇರುತ್ತೆ, ಸ್ಪೀಕರ್ ಆಗಿರುತ್ತೆ. ಇದು ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ಕನೆಕ್ಷನ್. ಇದು ನೋಡಿ, ಇದು ಬ್ಯಾಟ್ರಿ. ಇದು ನೋಡಿ, ಇದು ಬ್ಯಾಟ್ರಿ ಕನೆಕ್ಷನ್. ನಿಮಗೆ ನೋಡಿ, ನಿಮ್ಗೆ ಇನ್ ಕೇಸ್ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ ಅಂತಂದರೆ ಈ ಬ್ಯಾಟ್ರಿನ ನೀವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಒಳಗಡೆ ಒಂದು ಸ್ಮಾಲ್ PCB ಬೋರ್ಡ್ ಇರುತ್ತೆ. ನೋಡಿ, ನಿಮಗೆ ಈ ಸ್ಮಾಲ್ PCB ಬೋರ್ಡ್ ಇರುತ್ತೆ. ನೀವು ಶೋಲ್ಡ್ರಿಂಗ್ ಎಲ್ಲ ನೀವು ಇಲ್ಲಿ ಮಾಡಬೇಕಾಗುತ್ತೆ. ನೀಟಾಗಿ ವೆರಿ ಕೇರ್ಫುಲ್ಲಾಗಿ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಇದನ್ನ ಇನ್ ಕೇಸ್ ನೀವು ಬ್ಯಾಟ್ರಿಗಳನ್ನ ನೀವು ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಸೇಮ್ ಬ್ಯಾಟ್ರಿ ನೀವು ಮಾರ್ಕೆಟಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ಇಲ್ಲಿ ನೀವು ಬ್ಯಾಟ್ರಿನ ನೀವು ಚೇಂಜ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಶೋಲ್ಡ್ರಿಂಗ್ ಇರುತ್ತೆ. ನೀವು ಇಲ್ಲಿ ನೀವು ಶೋಲ್ಡ್ರಿಂಗನ್ನು ನೀವು ಮಾಡ್ಕೋಬೇಕಾಗುತ್ತೆ. ಎರಡು ವೈರನ್ನು ನೀವು ಚೆಕ್ ಶೋಲ್ಡ್ರಿಂಗ್ ಮಾಡಿಕೊಂಡು ನೀವು ಇದು ಮಾಡಬೇಕಾಗತ್ತೆ. ಈ ಬ್ಯಾಟ್ರಿ ಪ್ರಾಬ್ಲಮ್ ಇದೆಯಲ್ಲ ಅಂತ ನಾನು ಚೆಕ್ ಮಾಡ್ತೀನಿ. ನೋಡಿ, ನಿಮಗೆ ವೋಲ್ಟೇಜನ್ನು ನೋಡಿ, ಇದು ನಿಮಗೆ ಅಪ್ರಾಕ್ಸಿಮೇಟ್ 3 ವೋಲ್ಟೇಜ್ ಅಂತಂದರೆ 2.86 ವೋಲ್ಟೇಜ್ ನಿಮಗೆ ಬರ್ತಾ ಇದೆ. ನಿಮಗೆ ಇದರಲ್ಲಿ ಇದು ಚಾರ್ಜಿಂಗ್ ಅಪ್ರಾಕ್ಸಿಮೇಟ್ ಒಂದು 50% ಚಾರ್ಜಿಂಗ್ ಇದೆ ನಿಮಗೆ. ಇದರಲ್ಲಿ ಫುಲ್ ಚಾರ್ಜನ್ನು ನೀವು ಮಾಡ್ಕೋಬೇಕಾಗುತ್ತೆ. ಬ್ಯಾಟ್ರಿ ಚೆನ್ನಾಗಿದೆ, ಯಾಕೆ ವೇರಿಯೇಷನ್ ಆಗ್ತಾಯಿಲ್ಲ. ನಿಮಗೆ ಸ್ಟ್ಯಾಬಲ್ ಆಗಿದೆ. ನಿಮಗೆ 2.86 ವೋಲ್ಟೇಜ್. ನಿಮಗೆ ನೀವು ಇನ್ ಕೇಸ್ ಬ್ಯಾಟ್ರಿ ಹೋಗಿದ್ರೆ ನೀವು ಇಲ್ಲಿ ಬ್ಯಾಟ್ರಿನ ನೀವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಶೋಲ್ಡ್ರಿಂಗ್ ಆ್ಯಂಡ್ ಡಿಶೋಲ್ಡ್ರಿಂಗ್ ಮಾಡಿಕೊಂಡು ಬೇರೆ ನೀವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಇದನ್ನು ಸ್ಪೀಕರನ್ನು ಚೆಕ್ ಮಾಡೋಣ. ಸ್ಪೀಕರ್ ಚೆಕ್ ಮಾಡಬೇಕು ಅಂತಂದರೆ ಮಲ್ಟಿಮೀಟರ್ನ ಬಜರ್ ಮಾಡಲಿ ಇಟ್ಕೋಬೇಕಾಗುತ್ತೆ. ನೀವು ನೋಡಿ, ಬೀಪ್ ಸೌಂಡ್ ಬರ್ತದೆ ನಿಮಗೆ. ನೋಡಿ, ನಿಮಗೆ ಸ್ಪೀಕರ್ನ ನಾವು ಈ ಥರ ಕನೆಕ್ಟ್ ಮಾಡಿದಾಗ ನಿಮಗೆ ಬೀಪ್ ಸೌಂಡ್ ನಿಮ್ಗೆ ಬರಲೇಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಸೌಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಸ್ಪೀಕರ್ ಹೋಗಿದೆ ಅಂತಲೇ ಅರ್ಥ. ಈ ಸ್ಪೀಕರ್ ಇವಾಗ ಕರೆಕ್ಟಾಗೇ ಇದೆ. ನಿಮಗೆ ಇದು ಏನೇ ಪ್ರಾಬ್ಲಮ್ ಇಲ್ಲ ಈ ಸ್ಪೀಕರಲ್ಲಿ. ಯಾವುದಕ್ಕೂ ನಾವು ಈ ಸ್ಪೀಕರ್ ಈ ರೀಸನ್ ನಾನು ಇಸ್ಕೊಂಡಿರೋ ರೀಸನ್ ಏನಂತ ಹೇಳಿದ್ರೆ, ಒಂದು ಸೈಡ್ ನಮಗೆ ಸ್ಪೀಕರ್ ಕೇಳಿಸುತ್ತೆ, ಒಂದು ಸೈಡ್ ಸ್ಪೀಕರ್ಸ್ ಕೇಳಿಸಲ್ಲ ಅಂತ ನನಗೆ ಹೇಳಿದರು. ಇವಾಗ ನಾವು ಏನು ಮಾಡಬೇಕು ಅಂದರೆ, ಇದನ್ನ ಡಿಶೋಲ್ಡ್ರಿಂಗ್ ಮಾಡಿ ಮತ್ತು ರೀಶೋಲ್ಡ್ರಿಂಗನ್ನು ನಾವು ಮಾಡಬೇಕಾಗುತ್ತೆ. ಏನಂತ ಶೋಲ್ಡ್ರಿಂಗ್ ಡ್ರೈ ಆದಾಗೂ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಸ್ಪೀಕರಲ್ಲಿ ಕಂಟಿನ್ಯೂಟಿ ಲೋ ಇದ್ದಾಗೂ ನಿಮಗೆ ಈ ಥರ ಸ್ಪೀಕರ್ ಪ್ರಾಬ್ಲಮ್ ಬರುತ್ತೆ. ಹಾಗೆ ನೀವು ಇನ್ನೊಂದನ್ನು ನಾವು ಓಪನ್ ಮಾಡಿ ನೋಡೋಣ.
ನೋಡಿ ಇದರಲ್ಲೂ ನಿಮಗೆ ಇವಾಗ ಸ್ಪೀಕರ್ ಇದೆ. ನಿಮಗೆ ಇದರಲ್ಲೂ ನಾವು ಚೆಕ್ ಮಾಡಿ ನೋಡೋಣ ಇವಾಗ. ನೋಡಿ 3.96 ವೋಲ್ಟೇಜ್ ನಿಮಗೆ ಇದರಲ್ಲಿ ಬರ್ತಾ ಇದೆ. ನಿಮಗೆ ಇದರಲ್ಲಿ ಇದು ನಿಮಗೆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ. ನಿಮಗೆ ಒಂದು ಇನ್ ಕೇಸ್ ನಿಮಗೆ ಬ್ಯಾಟ್ರಿಯಿಂದನೂ ನಿಮಗೆ ಸ್ಪೀಕರ್ ನಿಮಗೆ ಕೇಳದೇ ಇರೋವಂಥ ಚಾನ್ಸಸ್ ತುಂಬಾ ಇರುತ್ತೆ ನಿಮಗೆ. ನೋಡಿ ಆಮೇಲೆ ನಾನು ಇದನ್ನು ಇವಾಗ ಸ್ಪೀಕರು ಸಹ ಚೆಕ್ ಮಾಡಿಬಿಡ್ತೀನಿ ಇದನ್ನು. ನೋಡಿ ಸ್ಪೀಕರು ಸಹ ನಿಮಗೆ ಬೀಪ್ ಸೌಂಡ್ ಬರ್ತದೆ ಅಂದರೆ ಸ್ಪೀಕರು ಚೆನ್ನಾಗಿದೆ. ಒಂದ್ಸಲ ನಾವು ಡಿಸ್ಚಾರ್ಜಿಂಗ್ ಮಾಡಿ ನೋಡೋಣ. ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಒಂದು ಸೈಡ್ ನಿಮ್ಗೆ ಕೆಲಸುತ್ತೆ, ಒಂದು ಸೈಡ್ ನಿಮ್ಗೆ ಕೆಲಸಲ್ಲ ಅಂತ ಹೇಳಿದಾಗ ನಿಮ್ಮ ಪ್ರಾಬ್ಲಮ್ಗಳು ಬ್ಯಾಟ್ರಿಲಿ ಇಶ್ಯೂ ಇರುತ್ತೆ. ಒಂದು ಇನ್ ಕೇಸ್ ನಿಮಗೆ ಸ್ಪೀಕರಲ್ಲಿ ಪ್ರಾಬ್ಲಮ್ ಇರುತ್ತೆ. ನಾನಿವಾಗ ಇದೆರಡು ಸ್ಪೀಕರ್ನ ನಾನಿವಾಗ ಡಿಶೋಲ್ಡ್ರಿಂಗ್ ಮಾಡಿಬಿಟ್ಟು ಮತ್ತು ರೀಶೋಲ್ಡ್ರಿಂಗ್ ಮಾಡಿ ನೋಡ್ತೀನಿ. ನಾನು ನಿಮಗೆ ಖಂಡಿತ ಇದು ವರ್ಕ್ ಆಗೇ ಆಗುತ್ತೆ. ನಿಮಗೆ ಇನ್ ಕೇಸ್ ಆಗಿಲ್ಲ ಅಂತ ನೀವು ಬ್ಯಾಟ್ರಿನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೀವು ಇದರಲ್ಲಿ ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡಿ ಆಗಬೇಕಾಗತ್ತೆ. ಬನ್ನಿ ನಾನು ಇವಾಗ ತೋರಿಸ್ಕೊಡ್ತೇನೆ ನಿಮಗೆ. ನೋಡಿ ಇದು ನಿಮಗೆ ಆನ್ ಆಗ್ತಾಯಿದೆ, ಬಟ್ ಇದರಲ್ಲಿ ನಿಮಗೆ ಆನೇ ಆಗ್ತಾಯಿಲ್ಲ. ನಿಮಗೆ ಈ ಇದರಲ್ಲಿ ಆನ್ ಆಗುತ್ತೆ ಅಂತ ಹೇಳಿದಾಗ ನೀವು ಲೈಟ್ ಬ್ಲಿಂಕ್ ಆಗಬೇಕಾಗುತ್ತೆ. ನೋಡೋಣ ಇವಾಗ ಬ್ಯಾಟ್ರಿನ ಚೇಂಜ್ ಮಾಡಿ ನೋಡೋಣ ಅದಕ್ಕೆ ಆನ್ ಆಗುತ್ತಾ ಇಲ್ಲ ಅಂತ ಹೇಳಿ. ನೋಡಿ ನಿಮಗೆ ಏರ್ಬಡ್ಸ್ ಒಳಗಡೆ ಏನೇನಿರುತ್ತೆ ಅಂತ ಹೇಳಿ ಪಾರ್ಟ್ಸ್ ನಿಮಗೆ ಇಷ್ಟೇ ಇರುತ್ತೆ ಸ್ನೇಹಿತರೆ. ಏರ್ಬಡ್ಸ್ ಒಳಗಡೆ ನಿಮಗೇನು ಏರ್ಬಡ್ಸ್ ಒಳಗಡೆ ನಿಮ್ಗೆ ಏನಿರುತ್ತೆ ಅಂದರೆ ಒಂದು ಸ್ಪೀಕರ್ ಇರುತ್ತೆ ನಿಮಗೆ, ಒಂದು ನಿಮಗೆ ಸ್ಪೀಕರು, ಇನ್ನೊಂದು ನಿಮಗೆ ಬ್ಯಾಟ್ರಿ ಇರುತ್ತೆ. ನಿಮಗೆ ನೋಡಿ ಒಳಗಡೆ ಏನಿರುತ್ತೆ ಅಂತೇಳಿ ಬ್ಯಾಟ್ರಿ ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿನೇ ಹಾಕಿರ್ತಾನೆ ನಾನು. ನೋಡಿ ಬ್ಯಾಟ್ರಿ ಇರುತ್ತೆ, ಒಂದು ನಿಮಗೆ ಸ್ಪೀಕರ್ ಇರುತ್ತೆ ಸ್ನೇಹಿತರೆ. ನೋಡಿ ಸ್ಪೀಕರ್ಸು ಮತ್ತು ಬ್ಯಾಟ್ರಿ. ಇದು ಬಂದುಬಿಟ್ಟು ನಿಮಗೆ ಚಾರ್ಜಿಂಗ್ ಅಡ್ಯಾಪ್ಟರ್ಸ್. ನಮ್ಮ ಮೊಬೈಲನ್ನು ಹೇಗೆ ನಾವು ಚಾರ್ಜ್ ಮಾಡ್ತೀವಿ ಆ ಥರ ಇದು ಚಾರ್ಜಿಂಗ್ ಅಡ್ಯಾಪ್ಟರ್ಸ್. ನಿಮಗೆ ಇಲ್ಲಿ ಒಳಗಡೆ ನಿಮಗೆ ಚಾರ್ಜಿಂಗ್ ಸೆಕ್ಷನ್ ಇರುತ್ತೆ. ನಿಮಗೆ ನೋಡಿ ಇಲ್ಲಿ ಒಳಗಡೆ 2 ಪಿನ್ಗಳಿರುತ್ತೆ. ನಿಮಗೆ ಇದು 2 ಪಿನ್ ಬಂದುಬಿಟ್ಟು ನಿಮಗೆ ಚಾರ್ಜಿಂಗ್ ಸೆಕ್ಷನ್ ಪಿನ್ನು. ನಿಮಗೆ ಇದೆರಡು ಚಾರ್ಜಿಂಗ್ ಸೆಕ್ಷನ್ ಪಿನ್ನು. ಇನ್ ಕೇಸ್ ಚಾರ್ಜಿಂಗಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನೀವು ಚಾರ್ಜರ್ನೂ ಸಹ ನೀವು ಓಪನ್ ಮಾಡಿ ನೀವು ನೋಡಬೇಕಾಗತ್ತೆ ಸ್ನೇಹಿತರೆ. ಯಾಕೆಂದರೆ ಎರಡೂ ಚಾರ್ಜಿಂಗ್ ಲೈಟ್ ಆಗ್ತದೆ, ನಿಮಗೆ ಏನು ತೊಂದರೆ ಇಲ್ಲ. ನಿಮಗೆ ಈಗ ಬ್ಯಾಟ್ರಿನ ಚೇಂಜ್ ಮಾಡಿ ನೋಡೋಣ ಇವಾಗ.
ಮೊಬೈಲ್ ಹೋಗ್ತಿದೆ ಸರ್. ಏನಾಗಿದೆ ಮೇಡಮ್? ಅದು ನೆಟ್ವರ್ಕೇ ಬರೋಲ್ಲ ಸರ್. ಈಗ ಒಂದು 3-4 ದಿನ ಆಯಿತು. ನೀವು ಯಾವಾಗಾರ ನೋಡಿ ಈ ನಡುವೆ ಯಾವ್ದಾದ್ರು ಹಾಕಿದ್ರೆ ನೋಡಿ ಹಿಂಗೆ ಸುಮ್ಮನೆ ಹಿಂಗೆ ತಿರುಗ್ತಾ ಇರುತ್ತೆ ಸರ್. ಒಂದು ನಿಮಿಷ ನೋಡ್ತೀನಿ. ನೋಡಿ ನಿಮಗೆ ಸ್ಪೀಕರ್ ಇದು ಹೇಗಿರುತ್ತೆ ಅಂತೇಳಿ. ನಿಮಗೆ ಸಿಂಪಲ್ ಸ್ಪೀಕರ್ ಇದು. ಈ ಥರ ಇರುತ್ತೆ ನಿಮಗೆ ಸ್ಪೀಕರ್ ಇದು.
ನೋಡಿ ಇದು ಇವಾಗ ಎರಡೂ ಆನ್ ಆಗ್ತದೆ ನೋಡಿ. ಸ್ಪೀಕರ್ ಇವಾಗ ನಿಮಗೆ ಕ್ಲೀನಾಗಿ ಎರಡೂ ಆನ್ ಆಗ್ತದೆ. ಈ ರೀತಿಯಾಗಿ ನಾವು ಈ ಸ್ಪೀಕರ್ನ ರಿಪೇರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನಾವು ಎರಡು ಸ್ಪೀಕರ್ ಇವಾಗ ಆನ್ ಆಗ್ತದೆ ನಿಮಗೆ. ಈ ರೀತಿಯಾಗಿ ನಾವು ಸ್ಪೀಕರನ್ನು ನಾವು ಆನ್ ಮಾಡಬೇಕಾಗತ್ತೆ. ಇದನ್ನ ಮೊಬೈಲಿಗೆ ಕನೆಕ್ಟ್ ಮಾಡಿ ನೋಡೋಣ. ಇದಾಗೇ ಈ ಸ್ಪೀಕರ್ ರಿಪೇರಿ ಮಾಡೋದು ಹೇಗೆ ಮತ್ತು ಒಳಗಡೆ ಏನಿರುತ್ತೆ ಅನ್ನೋದು ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.